ದೇವಸ್ಥಾನದ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. ಇದೇನಿದೆಯಲ್ಲ ಇದು ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್. ಭಕ್ತರ ವಸತಿ ನಿಲಯದಲ್ಲಿ ಮದ್ಯಪಾನ ಮಾಡಿದಂತಹ ಸಿಬ್ಬಂದಿ ಇವರುಗಳನ್ನು ಇದೀಗ ದೇವಸ್ಥಾನದ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. ಕೊಪ್ಪಳ ತಾಲೂಕು ಹುಲಿಗಿ ಅಂತ ಕ್ಷೇತ್ರ ಹುಲಿಗೆಮ್ಮ ದೇವಿಯ ದೇವಸ್ಥಾನದ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿರುತ್ತೆ. ಅಮ್ಮ ವಸತಿ ಗೃಹದಲ್ಲಿ ನಿಯಮವನ್ನು ಉಲ್ಲಂಘಿಸಿ ಅಲ್ಲಿನ ಸಿಬ್ಬಂದಿಯೇ ಎಣ್ಣೆ ಪಾರ್ಟಿ ಮಾಡಿರ್ತಾರೆ. ದೇವಸ್ಥಾನದ ಸಿಬ್ಬಂದಿ ಇವರೆಲ್ಲ ಎಣ್ಣೆ ಪಾರ್ಟಿಯನ್ನು ಅಮ್ಮ ವಸತಿ ಗೃಹ ಏನಿದೆ ಇದು ದೇವಸ್ಥಾನದ ಆವರಣದಲ್ಲಿ ಇರುವಂಥದ್ದು. ದೇವಸ್ಥಾನದಿಂದ ಕೇವಲ ಒಂದು 5-10 ಮೀಟರ್ ಅಂತರದಲ್ಲಿ ಇರುವಂತಹ ವಸತಿ ಗೃಹ. ಆ ವಸತಿ ಗೃಹದಲ್ಲಿ ಅಲ್ಲಿನ ಸಿಬ್ಬಂದಿ ಎಣ್ಣೆ ಪಾರ್ಟಿಯನ್ನು ಮಾಡಿದರು. ಇದರ ಬಗ್ಗೆ ವಿಸ್ತೃತವಾಗಿ ನ್ಯೂಸ್ ಫಸ್ಟ್ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಸದ್ಯ ಆ ಸಿಬ್ಬಂದಿಯನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ವಜಾ ಮಾಡಿ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಆದೇಶವನ್ನು ಹೊರಡಿಸಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆಯಾದ ಬೆನ್ನಲ್ಲೇ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇದು ನ್ಯೂಸ್ ಫಸ್ಟ್ ಬಿತ್ತರಿಸಿದಂತಹ ವರದಿಯ ಸುದ್ದಿಯ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ನಲ್ಲಿ ವರದಿ ಬಿತ್ತರವಾದ ಮೇಲೆ ಅವರ ವಿರುದ್ಧ ಕ್ರಮ ಕೈಗೊಂಡಿರುವಂಥದ್ದು. ಅಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ಹರಿದಾಡಿತ್ತು, ಆದರೂ ಕೂಡ ಕ್ರಮ ಕೈಗೊಂಡಿರಲಿಲ್ಲ. ಯಾವಾಗ ನ್ಯೂಸ್ ಫಸ್ಟ್ನಲ್ಲಿ ವರದಿ ಪ್ರಸಾರ ಆಗುತ್ತೋ ಆಗ ಎಚ್ಚೆತ್ತಂತಹ ಆಡಳಿತ ಮಂಡಳಿ ಆಡಳಿತಾಧಿಕಾರಿಗಳು ಈಗ ಅವರನ್ನು ವಜಾ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್.